ನಾವು ಅದಕ್ಕೋಸ್ಕರ ಬಂದಿದ್ದೇವೆ, ಅದಕ್ಕೆ ನೀವೇನಾದ್ರು ದೂರದಿಂದ ಅದನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಅವರು ಹೇಳಿದರು, ಇಲ್ಲ, ತಾವು ಇದ್ದಲ್ಲಿಗೆ ನಾವು ಅದನ್ನು ತೊಗೊಂಡು ಬರ್ತೀನಿ. ಅದನ್ನು ನಾನು ಹೇಳಿದೆ, 500 ತಾಳಗ್ರಂಥಗಳನ್ನು ಹೇಗೆ ತರ್ತೀರಾ? ಹಾಗಾದ್ರೆ ನಾನೊಂದು ಗೂಡಿಸ್ ಕಳಿಸ್ಕೊಳ್ಳ ಅಂತ ಕೇಳಿದೆ. ಬೇಡ ಅಂದರು. ಬೇಡ, ನಾನೇ ತರ್ತೀನಿ ಅದನ್ನು ಅಂತಂದರು. ಸರಿ, ನಮ್ಮ ಕಾರ್ಯಕರ್ತರು ಹೇಳಿದ್ರು, ಇಲ್ಲ, ಅದು ನಾವು ವ್ಯವಸ್ಥೆ ಮಾಡ್ತೇವೆ, ಕಳಿಸ್ತಾರವರು ಅಂತಂದರು. ಬಂದರು. ಸಾಯಂಕಾಲ ಹೊತ್ತಿಗೆ ಅವರು ಅಲ್ಲಿಗೆ ಬಂದರು, ತೊಗೊಂಡು ಬಂದಾಗ ಒಂದು ಇಷ್ಟುದ್ದದ ಬೆತ್ತದ ಒಂದು ಪೆಟ್ಟಿಗೆ, ಚಿಕ್ಕ ಪೆಟ್ಟಿಗೆ, ಹಳೆಯದು, ಭಾಳ ಹಳೆಯ ಪೆಟ್ಟಿಗೆ, ಅದನ್ನು ತೊಗೊಂಡ್ಬಂದರು. ಬಿಡಿಸಿರೋದ್ರಲ್ಲಿ ತಾಳೆಗರಿಗಳಿವೆ. ಅವರಿಗೆ ಓದಲಿಕ್ಕೆ ಬರೋದಿಲ್ಲ. ಕೆಲವು ನಮ್ಮೊಟ್ಟಿಗೆ ಒಬ್ಬರು ಕೇರಳದ ಸ್ವಾಮಿಗಳಿದ್ದರು, ಇದಕ್ಕೆಲ್ಲ ನಮ್ಮ ಭಾಷೆಯನ್ನು ಅನುವಾದ ಮಾಡಲಿಕ್ಕೆ ಮತ್ತು ಅವರ ಭಾಷೆಯನ್ನು ನಮಗೆ ಹೇಳಲಿಕ್ಕೆ. ಅವರೊಂದು ಕೆಲವು ವಾಕ್ಯಗಳನ್ನು ಅಲ್ಲಲ್ಲಿ ಓದಿದರು, ಆದರೂ ಏನು ಗೊತ್ತಾಗಲಿಲ್ಲ. ಕೊನೆಗೆ ಅವ್ರಿಗೆ ಹೇಳಿದರು, ಈ ತಾಳಗ್ರಂಥಗಳೆಲ್ಲ ನಾವು ನೋಡಬೇಕಾದ್ರೆ ಹೇಗೆ ಇದು? ಅದಕ್ಕೆ ಆಗ ಹೇಳ್ತಾರೆ ಅವರು ಸತ್ಯವನ್ನು. ಏನು ಅಂತಂದರೆ, ಅದೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ, ಅದಕ್ಕೆ ನಾನು ಆಗ ನೀವು ಮನೆಗೆ ಬಂದಾಗ ತೋರಿಸಲಿಲ್ಲ. ಇದೊಂದು ಸ್ವಲ್ಪ ಇದ್ದ ಮಟ್ಟಿಗೆ ಪರವಾಗಿಲ್ಲ, ಅದಕ್ಕೆ ಇದನ್ನು ತೊಗೊಂಡ್ಬಂದಿದ್ದೇನೆ. ಆಗ ನಾವು ಅವ್ರಿಗೆ ಹೇಳಿದ್ವು, ಇಲ್ಲ, ನಾವು ಯಾರನ್ನು ಕಳಿಸ್ತೇವೆ, ಅದನ್ನು ವ್ಯವಸ್ಥಿತವಾಗಿಡೋ ಯೋಚನೆ ಮಾಡೋಣ, ಮತ್ತು ಏನಿದೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಅದರಲ್ಲಿ ಅಂತ ಹೇಳಿ ನಾವು ಬಂದು